ಮಡಿವಾಳ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ನಾಡು ಕಂಡ ಅಪರೂಪದ ಗಾಯಕರು ಯಶವಂತ, ನಾವು ನಿಮ್ಮ ಹೆಂಡತಿ ಊರಿಗೆ ಹೋಗಿದ್ದೀವಿ. ನಾವು ಚಪ್ಪಳಗಾಂವದೊಳಗೆ ಪುರಾಣ ಹೇಳಿದ್ದೇವೆ. 2 ವರ್ಷ ನಾನು ಅಲ್ಲಿ ನೆನೆಸ್ತಾ ಇದ್ದಾರೆ. ಅವರು ಕರೆಸಬೇಕಾಗಿದ್ರೆ ಸಿಗ್ತಾ ಇಲ್ಲ ಅಂಥೇಳಿ. ಅಂಥ ಅಪರೂಪದ ಕಲಾವಿದ, ಅವರ ಹಾಡುಗಳನ್ನು ಕೇಳೋದೇ ಒಂದು ಸೌಭಾಗ್ಯ ಅನ್ನಿಸ್ತದೆ. ಯಶವಂತ ಬಡಿಗೇರವರಲ್ಲಿ, ನಮ್ಮ ರಾಜಶೇಖರ್ ಕಟ್ಟಿಸಂಗ ಅವರಲ್ಲಿ, ಬಸವಣ್ಣವರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ಶರಣಾರ್ಥಿಗಳು. ಸಮಯ ಭಾಳಷ್ಟಾಗಿದೆ. ಈಗಾಗಲೇ ನೀವೆಲ್ಲ ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೀರಿ. ಹೀಗೆ ಪುರಾಣ ನಡೆದಿತ್ತು, ಜೋರು ನಡೆದಿತ್ತು. ನಡೆದಾಗ ಮುಂದೆ ಕುಂತ ಅಮ್ಮ ಅಳಕ್ಕೆ ಶುರು ಮಾಡಿದ್ಲಂತ. ಅವರು ಅಳೋದು ನೋಡಿ ಇನ್ನಷ್ಟು ಜೋರು ಹೇಳಿದ್ರು ಅವರು. ಯಾಕೆ ಖುಷಿ ಆಯ್ತು ಅವ್ರು, ನನ್ನ ಮಾತು ಅಷ್ಟು ಪರಿಣಾಮ ಆಗಿದೆ ಅಂತೇಳಿ ಇನ್ನಷ್ಟು ಜೋರು ಹೇಳಕತ್ರು. ಆಕೆ ಇನ್ನಷ್ಟು ಜೋರು ಅಳಕತ್ಲು. ಅವ್ರಿಗೆ ಸಂಶಯ ಬಂತು ಹೇಳೋರಿಗೆ, ಯಾಕಮ್ಮ ಯಾಕೆ ಅಳಕತ್ತಿ ಅಂತ ಕೇಳಿದ್ರು ಅವರು. ಯಪ್ಪ ನೀ ಸುಮ್ಮನೆ ಹೇಳು ಅನ್ಲಕ್ಕಿ. ಹೇಳಿ ಬೇಯಮ್ಮ ಯಾಕೆ ಅಳಕತ್ತಿ? ಇಲ್ಲಪ್ಪ ನಮ್ಮ ಮನೆಗೆ ಒಂದು ಎಮ್ಮಿ ಕರ ಸತ್ತಿತ್ತು ಅನ್ಲಕ್ಕಿ. ಮನ್ಯಾಗ ಎಮ್ಮಿ ಕರ ಸತ್ರಿ ಇಲ್ಲೇ ಯಾಕೆ ಅಳಕತ್ತಿದೆ? ಯಪ್ಪ ನಿನ್ನಂಗೆ ಒದರಿ ಅದು ಸತ್ತದ, ನೀ ಎಲ್ಲಿ ಸತ್ತಿಗೆತ್ತಿ ಅಂತ ಅಳಕತ್ತೀನಿ ಅನ್ಲಂತ. ಅಂದ್ರೆ ಟೈಮ್ ಭಾಳ ಆದ್ಮ್ಯಾಗ ಮಾತಾಡೋದು ಭಾಳ ಕಷ್ಟ. ಹೌದಾ? ಈಗಾಗಲೇ ನಮ್ಮ ಶಾಸ್ತ್ರಿಗಳು ಭಾಳ ಚಂದ ಹೇಳ್ತಾರೆ. ಅವ್ರ ಮಾತುಗಳನ್ನು ಕೇಳಬೇಕು. ಎಷ್ಟು ಚಂದ ಮೈ ಮರೆತು ಅವ್ರಿಗೆ ತಿರುಗು ಮಂಚ ಹಾಕ್ಬೇಕಾಗೈತಿ ಮೇಲೆ. ಹಿಂಗೆ ತಿರುಗ್ತಿರ್ತಾರೆ ಸುತ್ತ. ಹೌದಲ್ಲ? ಎಷ್ಟು ಚಲೋ ಒಂದು ಸಣ್ಣ ಮಗು ಇದ್ದಂಗೆ ಅದಾರ. ಅವ್ರ ಕಂಡ್ರೆ ನನಗೆ ಭಾಳ ಪ್ರೀತಿ. ಯಾಕೆ ಹಂಗದ ಅವ್ರ ಮನಸ್ಸು. ಹಂಗೆ ಎಲ್ಲರ ಮನಸ್ಸಿನೊಳಗೆ ಮೂಡುವಂಗೆ ಎಷ್ಟೋ ವಿಚಾರಗಳನ್ನು ಹೇಳಿದ್ದಾರೆ. ಈಗಾಗಲೇ ಕೇಳೋದಕ್ಕೆ ಎಷ್ಟು ಬೇಕು ಹೇಳಿ? ಹೌದಿಲ್ಲ? ಭಾಳ ಕೇಳಬೇಕೇನು ಮುಕ್ತಿ ಆಗಬೇಕು, ಏನಾದರೂ ತಿಳ್ಕೊಬೇಕಂದ್ರೆ ಭಾಳ ಕೇಳಬೇಕಂತಲ್ಲ, ಒಂದು ಸ್ವಲ್ಪ ಕೇಳಿದರೆ ಸಾಕು. ಭಾಳ ಕಿಮ್ಮತ್ತಿನ ಮಾತುಗಳನ್ನು ಹೇಳಿದ್ದಾರೆ. ಒಂದು ಅಪರೂಪದ ಸಂದರ್ಭ ಇದು. ನೀವೆಲ್ಲ ಒಂದು ಕಡೆ ಬರೀತಾರೆ ಶರಣರು, ಎಷ್ಟು ಚಂದ ಬರೀತಾರೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನಾದೀನವಲ್ಲವಯ್ಯ. ನಾಳೆ ತೂರಿಹೆನೆಂದರೆ ಇಲ್ಲವಯ್ಯ, ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಲ್ಲಿ ಬೇಗ ತೂರೆಂದ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಹೇಳ್ತಾರೆ, ಇದೊಂದು ಗಾಳಿ ಬಿಟ್ಟದೆ. ನಾಳೆ ತೂರ್ಕೊಂಡ್ರು ಅಂತ ಆಯಿತು ಅಂಥೇಳಿ ಮನ್ಯಾಗ ಕೌದ್ಯಾಗ ಕಾಲು ಚಾಚಿದ್ರೆ ಸಾಧ್ಯ ಇಲ್ಲ. ತೂರ್ಕೋಬೇಕು. ಸುಮ್ಮನೆ ಸಿಗೋದದೇನು? ಶರಣರ ನುಡಿ ಸತ್ಪುರುಷರ ಮಾತುಗಳು ಸುಮ್ಮನೆ ಸಿಗಂಗಿಲ್ಲ. ನಾವೆಲ್ಲ ಹೊಟ್ಟಿಗಾಗಿ ಬಡದಾಡ್ತೀವಿ, ಬಟ್ಟೆಗಾಗಿ ಬಡದಾಡ್ತೀವಿ, ನೆತ್ತಿಗಾಗಿ ಬಡದಾಡೋರು ಕಡಿಮೆಯದಾರ. ಇದು ಅಪರೂಪದ ಜ್ಞಾನದ ಮಾತುಗಳು. ದಾನಮ್ಮನ ಪುರಾಣ, ದಾನಮ್ಮನ ಚರಿತ್ರೆ, ಶರಣರ ಮಾತುಗಳು ಕೇಳೋದು ಸೌಭಾಗ್ಯ. ಅದು ಇಷ್ಟ ಇದ್ದೀರಾ? ನಿಮ್ಮ ಊರಾಗ ಮಂದಿ ಇಷ್ಟ ಇದ್ದೀರಿ? ಭಾಳ ಮಂದಿ ಅದಾರ. ಅವಲ್ಲೇ ಕೌದಾಗ ಕಾಲು ಚಚಾವ. ಅವು ಗಳಿಸಿದ್ದ ಕೌದಿ ಒಂದೇ, ಮತ್ತೊಂದಿಲ್ಲ. ಅವಕಾಶ ಸಿಕ್ಕಾಗ ತೂರ್ಕೋಬೇಕು. ನಾಳೆ ತೂರ್ಕೋತೀನಿ ಅಂದ್ರೆ ಸಿಗಂಗಿಲ್ಲ. ಇವತ್ತು ಹೇಳಿದ್ರೆ ನಾಳೆ ಹೇಳ್ತಾರೆ, ಮತ್ತೆ ಅವ್ರ ಶಾಸ್ತ್ರಿಗಳು ಹೇಳಂಗಿಲ್ಲ. ಇವತ್ತ ಕೇಳಬೇಕು. ನೀವು ಎಷ್ಟು ಜನ ಇದ್ದೀರಿ ಊರೊಳಗೆ, ಎಲ್ಲರೂ ಇದರ ಅವಕಾಶವನ್ನು ಕಳ್ಕೋಬೇಡ್ರಿ. ನಾನು ಹೇಳೋದು ಕಳಕಳಿ ಇಷ್ಟೇ. ಹಣ ಗಳಿಸಿದವ್ರು ಭಾಳ ಜನ ಅದಾರ, ಮನೆ ಕಟ್ಟದವ್ರು ಭಾಳ ಮಂದಿ ಅದಾರ, ಹೊಲ ತಗೊಂಡವ್ರು ಭಾಳ ಮಂದಿ ಅದಾರ, ಬಂಗಾರ ತಗೊಂಡವ್ರು ಭಾಳ ಮಂದಿ ಅದಾರ. ಎಲ್ಲರೂ ಈ ಮಣ್ಣೊಳಗೆ ಮಣ್ಣಾಗಿ ಹೋಗ್ಯಾರ. ಯಾರು ಉಳ್ದಾರ? ಮಹಾತ್ಮರು ಉಳ್ದಾರ, ಶರಣರು ಉಳ್ದಾರ, ಸಂತರು ಉಳ್ದಾರ. ಯಾಕೆ ಉಳ್ದಾರ? ಅವರು ಉಳಿಯುವಂಥದ್ದು ಗಳಿಸ್ಕೊಂಡಾರ. ನಿಮ್ಮ ಕಣ್ಣು ಮುಂದೆ ಎಷ್ಟು ಜನ ಹೋಗಿಲ್ಲ ಹೇಳಿ? ನಿಮ್ಮ ಮುತ್ಯ ಹೋಗ್ಯಾನಿದು ಮನಿ ನಂದು ಅನ್ಕೊಂತ, ನಿಮ್ಮ ಅಪ್ಪ ಹೋಗ್ಯಾನಿದು ನಂದು ಅನ್ಕೊಂತ, ನೀವು ಹೋಗ್ತೀರಿ ನಂದು ಅನ್ಕೋತ. ಮನಿ ಇಲ್ಲೇ ಅದ, ನೀವು ಹೋಗಿರಿ. ಉಳಿಯೋದು ಯಾವಾದದ? ಜ್ಞಾನ ಉಳಿತದೆ. ಅದಕ್ಕೆ ಭೂಮಿ ನಿನ್ನದಲ್ಲ. ಹೇಳಿದ್ರಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಅನ್ನೋದು ಜ್ಞಾನರತ್ನ ಅಂತ ಹೇಳ್ತಾರೆ. ಯಾವುದು? ಜ್ಞಾನವನ್ನು ಸಂಪಾದಿಸು. ಈ ಹೊಟ್ಟಿಗಾಗಿ ಬಟ್ಟಿಗಾಗಿ ಬಡದಾಡೋದು ಸಾಕಷ್ಟದ. ಎಷ್ಟು ಜನ ಬಡದಾಡಿ ಹೋಗ್ಯಾರ. ನಿಮ್ದು ಎಷ್ಟು ಆಸ್ತಿ ಇರ್ಬೇಕು ಹೇಳಿ? ಬುದ್ಧನ ಆಸ್ತಿ ಎಷ್ಟಿತ್ತು, ಮಹಾವೀರನ ಆಸ್ತಿ ಎಷ್ಟಿತ್ತು, ನಿಜಗುಣರ ಆಸ್ತಿ ಎಷ್ಟಿತ್ತು, ಅರಮನೆ ಇತ್ತು, ಹೆಂಡತಿ ಇದ್ಲು, ಮಕ್ಕಳಿದ್ರು, ಎಲ್ಲವನ್ನ ಬಿಟ್ಟು ಬಂದರು. ಮತ್ತು ಅದರೊಳಗೆ ಸುಖ ಇದ್ರೆ ಅವ್ರು ಯಾಕೆ ಬಿಡ್ತಿದ್ರು? ಅಂದರೆ ಗಾಳಿ ಯಾವಾಗ ಬಿಡುತ್ತದೆ? ಈ ಒಂದು ಗಾಳಿ ಬಿಟ್ಟದೆ.
ಪಟ್ಟಾಧಿಕಾರ ಅನ್ನೋದೊಂದು ನೆಪ. ಇಲ್ಲಿ ಒಬ್ಬ ಗುರುಗಳನ್ನು ತರೋದೊಂದು ನೆಪ. ಆ ಮುಖೇನ ಏನಾಗಬೇಕಾಗಿದೆ? ಸಂಸ್ಕಾರ ಆಗಬೇಕಾಗಿದೆ. ಈ ಮನಸ್ಸಿಗೆ ಸಂಸ್ಕಾರ ಆಗಬೇಕಾಗ್ಯದೆ. ಎಷ್ಟು ದಿನ ಉಂಡಿಲ್ಲ ನೀವು? ದಿನ ಬಡದ ರೊಟ್ಟಿನೇ ಬಡದಿರಿ, ಉಂಡ್ರ ರೊಟ್ಟಿನೇ ಉಂಡಿರಿ. ಏನಾಗ್ಯದ? ಏನೂ ಆಗಿಲ್ಲ, ಏನೂ ಆಗುವುದೂ ಇಲ್ಲ. ಜ್ಞಾನವನ್ನು ಅಲಂಕರಿಸಬೇಕು, ಜ್ಞಾನವನ್ನು ಪಡ್ಕೋಬೇಕು. ಜ್ಞಾನ ಪಡ್ಕೋಬೇಕು ಅಂದ್ರೆ ಸಮಯವನ್ನು ಕಳಿಬಾರದು ವ್ಯರ್ಥವಾಗಿ. ಬದುಕು ಸಾರ್ಥಕ ಆಗಬೇಕಂದ್ರೆ ವ್ಯರ್ಥವಾಗಿ ಕಳಿಬಾರದು. ಕಳೆದ್ರೆ ಏನಾಗ್ತದೆ? ಉಣ್ಣೆ ಕೆಚ್ಚಲು ಹತ್ತಿ ಒಂಬುವುದೇ ನೊರೆ ಹಾಲು. ಎಷ್ಟು ಚಂದ ಹೇಳ್ತಾರೆ. ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಉಣ್ಣದವನು ಉಣ್ಣೆಗಿಂತಲೂ ಕಷ್ಟ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತದ, ರೈತರಿದ್ದೀರಿ, ತಾಯಂದಿರಿದ್ದೀರಿ. ಆಕಲ ಕೆಚ್ಚಿ ಒಳಗೆ ಉಣ್ಣಿ ಹತ್ತಿರ್ತದೆ. ಏನು ಕುಡಿತದದು? ಏನು ಕುಡಿತದ? ಹಾಲು ಯಾಕೆ ಕುಡಿಯಂಗಿಲ್ಲ? ಅಲ್ಲೇ ಸಮೀಪ ಅದ ಕರೆ ಹಾಲು ಕುಡಿಯಂಗಿಲ್ಲ, ರಕ್ತ ಕುಡಿತದ. ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಏನು ನಡೆದದ? ಪುಣ್ಯಕ್ಷೇತ್ರದೊಳಗೆ ಒಳ್ಳೆ ಕೆಲಸ ನಡೆದದಲ್ಲ. ಇಲ್ಲಿ ಬಂದು ಪುರಾಣ ಕೇಳಲಿಲ್ಲ ಅಂದ್ರೆ ರಕ್ತ ಕುಡ್ದಂಗೆ ಆಗ್ತದೆ ಹೊರತು ಹಾಲು ಕುಡ್ದಂಗೆ ಆಗಂಗಿಲ್ಲ. ಉಣ್ಣಿಗಿಂತಲೂ ಕನಿಷ್ಠ ನಿಮ್ಮ ಬದುಕಾಗ್ತದೆ. ಏನು ಜನ್ಮ, ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳ್ತೀವಿಲ್ಲ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತ ಹೇಳ್ತೀವಿ. 84 ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠವಾದ ಮನುಷ್ಯ ಜನ್ಮ ಅಂತ ಹೇಳ್ತೀವಿ. ಮತ್ತು ಹೆಂಗೆ ಶ್ರೇಷ್ಠದ ಹೇಳಿ? ಹೆಂಗೆ ಶ್ರೇಷ್ಠ ಮಾಡ್ಕೊಳಕ್ಕೆ ಸಾಧ್ಯ ಅದ ಹೇಳಿ? ನಾಯಿ ಶ್ರೇಷ್ಠನೋ ಮನುಷ್ಯ ಶ್ರೇಷ್ಠ? ನೀವೇ ಹೇಳ್ರಿ ನೋಡು. ನಾಯಿ ಅಂತ ಯಾಕೆ ನಿಯತ್ತದ ನಾಯಿಗೆ ಮನುಷ್ಯಾಗಿಲ್ಲ ಅಂತ ಗೊತ್ತಾಗ್ಯದ. ಒಂದು ಆಕಳ ಶ್ರೇಷ್ಠ ಅದೋ ಮನುಷ್ಯ ಶ್ರೇಷ್ಠನೋ ಅಂತ ಕೇಳಿದ್ರೆ ಆಕಳ ಅಂತ ಹೇಳ್ತೀರಿ. ನಾಯಿಗೆ ನಿಯತ್ತದ, ಆಕಳ ಹಾಲು ಕೊಟ್ಟದ, ಗಂಜಳ ಕೊಟ್ಟದ, ಕರು ಕೊಟ್ಟದ, ಸಗಣಿ ಕೊಟ್ಟದೆ. ಸತ್ರದ್ರ ಚರ್ಮ ತಗೊಂಡು ಚಪ್ಪಲಿ ಮಾಡ್ಕೋತೀವಿ. ಅದಕ್ಕೆ ಅಂತಾರೆ ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೋಸಲಿಗೆ ವಿಭೂತಿ ಆದೆ, ಈ ಮಾನವ ನೀ ಯಾರಿಗಾದೆ ಅಂತ. ಎಂಥ ಸಾರ್ಥಕದ ಬದುಕದೆ. ಮತ್ತು ಹೆಂಗೆ ದೊಡ್ಡ ಮಾದೆಪ್ಪ ನೀನು? ನೀ ಹೆಂಗೆ ದೊಡ್ಡ ಮಾದಿ? ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ಮತ್ತು ಆ ದೊಡ್ಡ ಗುಣ, ಆ ದೊಡ್ಡ ಜ್ಞಾನ ನಿನ್ನೊಳಗಿರಲಿಲ್ಲ ಅಂದ್ರೆ ದೊಡ್ಡವಾಗಂಗಿಲ್ಲ, ಕನಿಷ್ಠ ಆಗ್ತಿ. ಶ್ರೇಷ್ಠ ಆಗಬೇಕಾದ್ರೆ ಇಂಥ ಅವಕಾಶವನ್ನು ಕಳ್ಕೋಬಾರ್ದು. ನನಗೆ ನೋವು ಅನ್ನಿಸ್ತು. ದೊಡ್ಡ ಊರಿದು. ನಾನು ನಿಮಗೆ ಹೊಗಳಕ್ಕೆ ಬಂದಿಲ್ಲ, ಬೈದ ಹೇಳ್ತೀನಿ. ಮತ್ತೆ ದೊಡ್ಡ ಊರದ ತುಂಬಬೇಕು, ಜನ ಕೂಡಕ್ಕೆ ಜನ ಸಾಲಬಾರ್ದು. ಇಲ್ಲಿ ಅಷ್ಟು ಜನ ಸೇರ್ಬೇಕು. ಯಾಕೆ? ಕೇಳಬೇಕು. ಯಾಕೆ? ಗಾಳಿ ಬಿಟ್ಟದೆ, ಅದನ್ನು ತೂರ್ಕೋಬೇಕಿಂತ ಸಮಯದೊಳಗೆ. ಎಷ್ಟು ಜನ ಎಷ್ಟು ಸಂಸಾರ ಮಾಡಿ ಹೋಗ್ಯಾರ ನಿಮ್ಮ ಕಣ್ಣು ಮುಂದೆ. ಯಾರೂ ಏನೂ ಒಯ್ದಿಲ್ಲ. ಒಯ್ದಾರ ಯಾರೇನ್ರಿ? ಇಲ್ರಿ, ನಮ್ಮ ಊರಾಗ ಭಾಳ ದೊಡ್ಡ ಸಾಹುಕಾರ ಇದ್ದೇವ, ಹೋಗಾಗ ಒಂದಿಷ್ಟು ಬಂಗಾರ ಒಯ್ದಾನಂತ ಎಲ್ಲೇ ರೈತನು? ಒಯ್ದಾರ ಯಾರು ನಿಮ್ಮ ಊರಾಗ? ನಾ ಸ್ವತಃ ನೋಡಿನಿ. ಮಣ್ಣಿಗೆ ಹೋದಾಗ ಒಂದು ಮುದುಕಿ ಸತ್ತಿತ್ತದು, ದಪ್ಪಿತ್ತು ಸ್ವಲ್ಪ. ಅದ್ರ ಮೂನ್ಯಾಗ ಒಂದು ಸಣ್ಣ ನತ್ತಿತ್ತು, ಇಡ್ತಾರಲ್ಲ ಮೂನ್ಯಾಗ. ಅದು ದಪ್ಪಿದ್ದಕ್ಕೆ ಒಳಗೆ ತೆಗಿಬೇಕಂತಾರೆ ಬರಲಾಗಿತ್ತು. ಅಲ್ಲಿದ್ದವ್ರು ಅಂದ್ರೆ ಮುದುಕಿ ಮೂಗು ಹರಿದು ತೆಗೆದ್ರೆ ಹೊರತು ಇಟ್ಟು ಬಂಗಾರ ಬಿಡಲಿಲ್ಲ. ಬಿಡ್ತಾರೆ ಯಾರು? ಏನೂ ಒಯ್ಯಂಗಿಲ್ಲ, ಏನೂ ಒಯ್ಯಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಒಯ್ಯೋದು. ಯಾವುದು? ಜ್ಞಾನ. ಯಾಕೆ ಶರಣರು ಸಂತರು ಮಹಾತ್ಮರು ಉಳಿದಾರ ಅಂತ ಕೇಳಿದ್ರೆ, ಗಾಳಿ ಬಿಟ್ಟಾಗ ತೂರ್ಕೊಂಡಾರ, ಅದಕ್ಕೆ ಉಳಿದಾರವ್ರು. ನಾವು ಉಳಿಬೇಕು ಅಂದ್ರೆ ನೀವೆಲ್ಲ ಇಂಥ ಪುರಾಣ ಪ್ರವಚನವನ್ನು ಕೇಳಬೇಕು, ದಾನ ಮಾಡಬೇಕು, ದಾಸೋಹ ಮಾಡಬೇಕು, ಸೇವಾ ಮಾಡಬೇಕು, ಕಲಿಬೇಕು. ಎಂದು ಕಲಿಯೋರು? ಅವ್ರು ದೊಡ್ಡ ದೊಡ್ಡ ಪುರಾಣ ಹೇಳಿದವರು. ಅವ್ರು ನಿಮ್ಮ ಊರಾಗ ಹೇಳಿರ್ಬೋದು. 10,000 ಮಂದಿ ಕೂಡಿಸಿ ಪುರಾಣ ಹೇಳ್ಯಾರ ಅವರು. ಇಷ್ಟು ಮಂದಿ ಮುಂದೆ ಹೇಳಕ್ಕೆ ಬೇಜಾರು ಮಾಡ್ಕೋತಾರೆ. ಮತ್ತೆ ಸೇರ್ಬೇಕು ನೀವೆಲ್ಲ. ಯಾಕೆ? ಇದು ಅವಕಾಶ ಇದೆಯಲ್ಲ. ಇಂಥ ಅವಕಾಶವನ್ನು ಕಳ್ಕೋಬಾರದು. ಇಂಥಲ್ಲಿ ಬಂದು ಒಂದಿಷ್ಟು ಸೇವಾ ಮಾಡಬೇಕು, ದಾನ ಮಾಡಬೇಕು, ದಾಸೋಹ ಮಾಡಬೇಕು. ಅದಕ್ಕೆ ಹೇಳಿಲ್ಲ, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯುವುದೇ, ಕೊಡಬೇಡ ಕೊಡದೆ ಇರಬೇಡ, ಧರ್ಮ ಬಿಡಬೇಡ. ಎಷ್ಟು ಚಂದ ಹೇಳ್ತಾರೆ ನೋಡಿ. ದೀಪಕ್ಕೆ ಎಣ್ಣೆ ಆದರೆ ಹೆಂಗೆ ಹಾಕ್ತೀರಿ ನೀವು? ಕೊಡ ತೊಗೊಂಡು ಯಾರು ಹಾಕಿರೇನು? ಒಂದು ಸಣ್ಣ ಚಮಚೆ ತೊಗೊಂಡು ಹಾಕ್ತೀರಿ. ನಿರಂತರ ಬೆಳಗಬೇಕಲ್ಲ. ಹಂಗೆ ಧರ್ಮ ಅನ್ನೋದು, ಸಂಸ್ಕಾರ ಅನ್ನೋದು, ದಾನ ಅನ್ನೋದು ಒಂದು ದಿನ ಮಾಡಿಬಿಡೋದಲ್ಲ, ನಿರಂತರವಾಗಿ ಮಾಡ್ತಕ್ಕಂಥದ್ದು. ಮಾಡಿದಾಗ ನಾವು ಮಹಾಂತನಾಗಬಹುದು, ಮಡಿವಾಳನಾಗಬಹುದು, ಸಂತರಾಗಬಹುದು, ಹೊರತು ಇಲ್ಲಂದ್ರೆ ಆಗಕ್ಕೆ ಬರಂಗಿಲ್ಲ. ಅದಕ್ಕೆ ನೀವೇನು ಮಾಡಬೇಕು? ನಾಳೆಯಿಂದ ಮನ್ಯಾಗೇನು ಕೌದ್ಯಾಗ ಕಾಲು ಚಾಚಾವಲ್ಲ, ಕರ್ಕೊಂಬರ್ರಿ ಅವಕ್ಕೆ. ಮತ್ತು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀರಿ. ಅಣದೇರು ನೀವೆಲ್ಲ ಅಣದೇರು ಕಡಿಮೆ ಅದಾರ ಇಲ್ಲಿ, ಹೌದಿಲ್ಲ? ಗಣಪತಿ ಹಬ್ಬ ಬಂದ್ರೆ ಕರ್ಕೊಂಡು ಹೋಗ್ತೀರಿ, ಮೆರವಣಿಗೆ ಬಂದ್ರೆ ಕರ್ಕೊಂಡು ಹೋಗ್ತೀರಿ, ಹೊಸ ವರ್ಷ ಬಂದ್ರೆ ಕರ್ಕೊಂಡು ಹೋಗ್ತೀರಿ. ಎದಕ್ಕೆ ಕರ್ಕೊಂಡು ಹೋಗ್ತೀರಿ ಗೊತ್ತದ ಅವ್ರಿಗೆ? ಇಲ್ಲಿ ಕರ್ಕೊಂಬರ್ರಿ.
ಇಲ್ಲಿ ಕರ್ಕೊಂಡು ಬಂದ್ರೆ ಪುಣ್ಯ ಬರ್ತದೆ, ಕರ್ಕೊಂಬಂದವ್ರಿಗೆ ಮಹಾಪುಣ್ಯ ಬರ್ತದೆ. ಹೌದಿಲ್ಲ? ಬರಬೇಕು. ಅವು ಪಾಪ ಬರಗೂಡಂಗಿಲ್ಲ ಇಲ್ಲಿಗೆ, ನೀವು ಕರ್ಕೊಂಬರ್ಬೇಕು ಜೋರು ಮಾಡಿ. ಯಾಕೆ? ಆ ಪಾಪವನ್ನು ತೊಳಿತಾರೆ. ಎದಕ್ಕೆ ಬರ್ತಾರ? ಪಾಪವನ್ನು ತೊಳ್ಕೊಂಡು ಹೋಗೋದಕ್ಕಿದು. ಪುರಾಣ ಶಾಸ್ತ್ರಿಗಳಿಗಲ್ಲ, ಪುರಾಣ ಸ್ವಾಮಿಗಳಿಗಲ್ಲ, ಪುರಾಣ ಮನದ ಕೊಳೆಯನ್ನು ಕಳೆಯೋದಕ್ಕದಪ್ಪ. ಅದಕ್ಕೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ, ತೂರ್ಕೋಬೇಕು. ಬರ್ರಿ, ಎಲ್ಲರೂ ಬರ್ರಿ, ಕೇಳ್ರಿ, ಪ್ರಸಾದ ತಗೋರಿ, ಆನಂದವಾಗಿ ಸೇವಾ ಮಾಡ್ರಿ, ಒಂದಿಷ್ಟು ದಾನ ಮಾಡ್ರಿ. ಮಾಡಬೇಕು. ಕೆಲವು ಮಂದಿ ಇರ್ತಾರೆ, ಎಷ್ಟು ಜಿಪ್ಪುಂಡ್ರು ಇರ್ತಾರೆ ಅಂದ್ರೆ ನೋಡಬಾರ್ದು. ಹೌದಿಲ್ಲ? ಎಷ್ಟು ಜಿಪ್ಪುಂಡ್ರು ಇರ್ತಾರೆ ಅಂತೀರಿ. ಒಂದ ಊದಿನ ಕಡ್ಡಿ ಊರು ತುಂಬ ದೇವ್ರಿಗೆ ಬೆಳಗ್ತಿದ್ನಂತ ಒಬ್ಬ, ಮತ್ತೊಂದು ಆರಿಸ್ತಿದ್ದವ, ಅದನ್ನು ಎಣ್ಣೆಗೆ ಎತ್ತಿದ್ದ ಹಗೂರಿಗೆ. ದೇವ್ರ ಮುಂದೆ ದೀಪ ಹಚ್ತಿದ್ದ, ಹಚ್ಚಿದ ಕೂಡಲೇ ಪೂಜಾ ಮುಗಿದ ಕೂಡಲೇ ಹಗೂರು ಬತ್ತಿ ಒಳಗೆ ಜಕ್ಕೊಂಡೇ ಬಿಡ್ತಿದ್ದವ. ಇಷ್ಟು ಜಿಂಪುಡ್ದನ ಮಾಡೋರೇನಿದ್ದೀರಿ ಅಂತವ. ಒಂದು ದಿನ ಏನು ಮಾಡ್ಯಾನ, ನಡ್ಕೊಂತ ಇಲ್ಲಿಂದ ಎಡ್ರಾಮಿಗೆ ಸಂತಿಗೆ ಹೋಗ್ಯಾನ. ಸಂತ್ಯಾಗ ಹೋದ ಕೂಡಲೇ ನೆನಪಾಗಿದೆ, ದೀಪ ಆರಿಸಿಲ್ಲ, ಹೆಂಗೆ ಮಾಡೋದು ಅಂಥೇಳಿ. ಸಂತಿ ಮಾಡ್ಕೊಂಬರ್ಬೇಕಾ ಬೇಡ, ವಾಪಸ್ ಹೊಂಟಾನ. ಎದಕ್ಕೆ? ನಿಮ್ಮೂರಾಗೂ ಅದಾರಂದ್ರಂಥವ್ರು. ಹೆಣ್ತಿ ಬಾಗಿಲ್ದಾಗ ನಿಂತಿದ್ಲು, ಯಾಕೆ ಬಂದ್ರಿ ವಾಪಸ್ ಅಂತ ಕೇಳಿದ್ಲು. ಇಲ್ಲ, ದೀಪ ಆರಿಸ್ಲಿಲ್ಲ, ನೀವು ಹೋದ್ಮೇಲೆ ಪಟ್ನೆ ಆರಿಸಿನ ತಗೋರಿ ಅನ್ಲಕ್ಕಿ. ಅಂದ್ರೆ ಅವ್ರಕ ಮುಂದಿದ್ರವು. ಅಲ್ರಿ, ಇಲ್ಲಿಂದ ಎಡ್ರಾಮಿಗೆ ಹೋಗಿ ಇಲ್ಲಿ ತನಕ ಬಂದಿರಲ್ಲ, ನಿಮ್ಮ ಚಪ್ಪಲ್ ಗತಿಯೇನು, ಮೊನ್ನೆ ಚಪ್ಪಲ್ ತೊಗೊಂಡಿರಲ್ಲ ಅನ್ಲಕ್ಕಿ. ಅವ ಅಂದ, ನನಗೆ ನಾಟ ದಡ್ಡ ಮಾಡಿದೇನು, 2 ಕಿಶದಾಗ ಒಂದು ಇಟ್ಕೊಂಬಂದೀನಿ ಅಂದವ. ಏನು ಮಾಡೋರಪ್ಪ ಇಷ್ಟು ಜಿಪುಣತನ ಮಾಡಿ? ಉಂಡದ್ದು ಉಟ್ಟದ್ದು ನಿನಗಾಯ್ತೋ, ತೆಗೆದಿಟ್ಟಿದ್ದಿಲ್ಲೇ ಉಳೀತೋ, ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತೋ, ಮುಂದಿನ ಹೊತ್ತಿಗಾಯಿತು. ಜಲ್ದಿ ನೋಡಿಕೊಳ್ಳ ತಮ್ಮ, ಬಂದುದ್ಯಾವಲ್ಲಿ, ಮುಂದೆ ಹೋಗೋದ್ಯಾವಲ್ಲಿ. ಕೊಡಬೇಕು. ಉತ್ತಮನಾದವಂಗೆ ಮಗಳಂ ಅನ್ನುವ ಹಾಗೆ ಸತ್ಪಾತ್ರಕಂ ದಾನಮವನ್ನು ಕೊಡಬೇಕು, ಕೇಳಬೇಕು. ಭಾಳ ಅಮೂಲ್ಯವಾದ ಮಾತುಗಳು ಕೇಳ್ತಾ ಇರಬೇಕು. ಎಷ್ಟೋ ಪುಸ್ತಕಗಳನ್ನು ಓದಿಕೊಂಡು, ಎಷ್ಟೋ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇಲ್ಲಿ ಬಂದು ಹೇಳ್ತಾರೆ ಅಂದರೆ ನಿಮ್ಗೆ ಓದಕ್ಕೆ ಸಾಧ್ಯ ಅದ? ಆಗೋದಿಲ್ಲ. ಕೇಳಬೇಕು. ಕೇಳ್ದಂಗೆ ಒಂದಿಷ್ಟು ನಡ್ಕೋಬೇಕು, ಒಂದಿಷ್ಟು ದಾನ ಮಾಡಬೇಕು, ಒಂದಿಷ್ಟು ದಾಸೋಹ ಮಾಡಬೇಕು, ಒಂದಿಷ್ಟು ದಾನ ದಾಸೋಹದಲ್ಲಿ ನಿಮ್ಮ ಕೈ ಸ್ವಚ್ಛ ಮಾಡ್ಕೋಬೇಕು. ಎಂಥ ಅವಕಾಶ ಹೇಳಿ. ಪಟ್ಟಾಧಿಕಾರದ ನಿಮಿತ್ತ ಇನ್ನು ಸಮಾರಂಭ ನಡೆದದಲ್ಲ, ಇಂಥ ಅವಕಾಶ ನಮಗೆ ಸಿಕ್ಕದೆ. ಎಷ್ಟು ಸಂಭ್ರಮ ಇರಬೇಕು ನಿಮಗೆಲ್ಲ, ಎಷ್ಟು ಖುಷಿ ಇರಬೇಕು. ನಮ್ಮೂರಿಗೊಬ್ಬ ಗುರು ಬರ್ತಾನಂದ್ರೆ ಎಷ್ಟು ಹೆಮ್ಮೆ ಇರಬೇಕು. ಆ ಭಾವ ನಿಮ್ಮೊಳಗಿರಬೇಕು. ಭಾವ ಇರಲಿಲ್ಲ ಅಂದ್ರೆ ಸ್ಮಶಾನ ಆಗ್ತದೆ ಬದುಕು. ಭಾವಗಳಿರಬೇಕು. ಎಷ್ಟು ಸಂಭ್ರಮಿಸಬೇಕು ಅಂದರೆ, ನಮ್ಮೂರಿಗೊಬ್ಬ ಹೊಸ ಗುರು ಬರ್ತಾನೆ, ಒಂದು ಮಠ ಆಗ್ತದೆ, ಸಂಸ್ಕಾರ ನೀಡೋ ಕಾರ್ಯ ನಡೀತದೆ. ಸಾಧ್ಯ ಅದೇನು? ಹಣದಿಂದ ಬರ್ತದೇನು? ಎಷ್ಟು ಜನ ಹಣ ಗಳಿಸಿದವ್ರ ಮಕ್ಕಳು ಹುಚ್ಚರಾಗಿಲ್ಲ ಹೇಳಿ, ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಬಿಟ್ಟಿಲ್ಲ ಹೇಳಿ. ಗಳಿಸ್ಯಾರ ಸಾಕಷ್ಟು ಜನ, ತಗೊಂಡೇನು ಮಾಡೋದದ? ಸಾರ್ಥಕ ಏನಾಗಿದೆ? ಹಣದಿಂದ ಸಾರ್ಥಕತೆ ಇಲ್ಲ, ಸಂಸ್ಕಾರದಿಂದ ಸಾರ್ಥಕತೆ. ನಮ್ಮ ಶಿಕ್ಷಕರು ಭಾಳ ಚಂದ ಮಾತಾಡಿದ್ರು. ಒಬ್ರು ಚಲೋ ಮಾತಾಡಿದ್ರಲ್ಲ, ಭಾಳ ಕಿಮ್ಮತ್ತಿನ ಮಾತು ಹೇಳಿದ್ರು ಅವರು. 3 ಜನ ಮಕ್ಕಳದಾರ ಕರೆ, ಹೊಟ್ಟಿಗೆ ಹಾಕವ ಯಾರು? ಊರಾಗಿದ್ದವನೇ. ಡಾಕ್ಟರ್ ಹೊಳ್ಳಿ ನೋಡಂಗಿಲ್ಲ, ಇಂಜಿನಿಯರ್ ಹೊಳ್ಳಿ ನೋಡಂಗಿಲ್ಲ. ಯಾಕೆ? ಅವ್ರು ಬೆಂಗಳೂರು ಮುಂಬೈಗೆ ಹೋಗ್ಬಿಡ್ತಾರೆ, ಇಲ್ಲಕ್ಕೆ ಅಮೇರಿಕಾ ಲಂಡನ್ಗೆ ಹೋಗ್ಬಿಡ್ತಾರೆ. ಅವ ವಿದೇಶಿ, ಇವರು ಪರದೇಶಿಗಳು. ಯಾರು ಅನ್ನ ಹಾಕೋರು? ಸಂಸ್ಕಾರ ಕೊಟ್ಟು ನಿಮ್ಮ ಹತ್ರ ಇಟ್ಕೊಳ್ತೀರಲ್ಲ, ಅದೇ ಮಕ್ಕಳು ನಿಮಗೆ ಅನ್ನವನ್ನು ನೀಡ್ತಾರೆ. ನೀವು ಭಾಳಷ್ಟು ಜನ ತಿಳ್ಕೊಂಡಿರಿ, ನಾವು ಗಳಿಸ್ಬೇಕ್ರಿ, ಮಕ್ಕಳಿಗಾಗಿ ಸಂಪತ್ತು ಮಾಡಬೇಕು. ನಿಮ್ಮ ಸಂಪತ್ತನ್ನು ಹಾಳು ಮಾಡುವ ಮಗ ಹುಟ್ಟಿದ್ರೆ ತಗೊಂಡು ಏನು ಮಾಡೋರಿದ್ದೀರಿ? ಸಂಸ್ಕಾರ ಕೊಡ್ರಿ. ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕೆ ಬಡ್ದಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡ್ರಿ. ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಒಬ್ಬ ಚಲೋ ಮಗ ಇದ್ದಂದ್ರೆ ಊರಿಗೆ ಕೀರ್ತಿ ತರ್ತಾನೆ, ನಮ್ಮ ನಾಡಿಗೆ ಹೆಸರು ತರ್ತಾನ. ಅಂಥ ಮಕ್ಕಳನ್ನು ಹಡಿಬೇಕು. ಅಂಥ ಮಕ್ಕಳನ್ನು ಹಡಿಬೇಕಂದ್ರೆ ಸುಮ್ಮನೆ ಹುಟ್ಟಂಗಿಲ್ಲ, ನೀವು ಸಂಸ್ಕಾರವಂತರಾಗಬೇಕು. ಏನಾಗಬೇಕು? ನೀವು ಪುರಾಣ ಕೇಳೋದು, ಪ್ರವಚನ ಕೇಳೋದು, ದಾನ ಮಾಡೋದು, ದಾಸೋಹ ಮಾಡಿದ್ರಂದ್ರೆ ನಿಮಗೂ ಚಲೋ ಮಕ್ಕಳು ಹುಟ್ಟುತ್ತಾರೆ. ಮತ್ತು ನೀವು ಯಾವಾಗ ನೋಡಿದ್ರು ಪಾಪದ ಕೆಲಸನೇ ಮಾಡಿರಿ ಅಂದ್ರೆ ಚಲೋ ಮಕ್ಕಳು ಹೆಂಗೆ ಹುಟ್ಟುತ್ತಾರೆ? ಹುಟ್ಟಂಗಿಲ್ಲ. ಮಾಡಬೇಕು. ಅದಕ್ಕೆ ಇಂಥ ಒಂದು ಅವಕಾಶವನ್ನು ಈ ರುದ್ರಮುನೀಶ್ವರ ಹಿರೇಮಠದಲ್ಲಿ ನಡೆದದೆ. ಪಟ್ಟಾಧಿಕಾರ ನಡೆದದೆ. ಪಟ್ಟಾಧಿಕಾರ ಅಂದರೆ ಅದು ಸಂಭ್ರಮ, ವೈಭವ ಇರ್ತದೆ. ನೀವೆಲ್ಲ ಹೆಚ್ಚೆಚ್ಚು ಜನ ಈ ಗ್ರಾಮದವರು ಕೂಡಿ ಇನ್ನೂ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ನಿಮ್ಮ ಊರಿಗೆ ಬಂದವರು ಅನ್ಬೇಕು, ಎಷ್ಟು ಜನ ಮಾಗರಿಗಿಳಿ ಒಳಗೆ ಭಕ್ತರದಾರಪ್ಪ, ದಾಸೋಹಿಗಳದಾರ ಅಂತ ಅನ್ನಬೇಕು.
ಕುಂದ್ರಕ್ಕೆ ಜಾಗ ಸಿಗುವಲ್ದು ಅಷ್ಟು ಜನ ಅದಾರ ಅಂತ ಅನ್ನಬೇಕು. ಅಷ್ಟು ಜನ ಸೇರ್ಬೇಕು ನೀವೆಲ್ಲ. ಒಂದು ಅಪರೂಪದ ಕಾರ್ಯಕ್ರಮ. ಪತ್ರಿಕೆ ನೋಡಿದಾಗ ಭಾಳ ಸಂತೋಷ ಆಯಿತು. ಎಷ್ಟು ಚಲೋ ಪತ್ರಿಕೆ ಮಾಡಿರಿ. ಇಂಥ ಪತ್ರಿಕೆಗಳು ನಾವೆಲ್ಲ ಹುಬ್ಬಳ್ಳಿ ಧಾರವಾಡ ಕಡೆ ಅಷ್ಟೇ ನೋಡ್ತೀವಿ, ಈ ಕಡೆ ಕಾಣಂಗಿಲ್ಲ. ಭಾಳ ಅಪರೂಪದ ಪತ್ರಿಕೆ ಮಾಡಿದ್ದೀರಿ. ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆದಿದೆ. ಒಳ್ಳೆ ಚಲೋ ಹೇಳೋರು ಅದಾರೆ, ಒಳ್ಳೆ ಚಲೋ ಹಾಡೋರು ಅದಾರೆ. ಹೇಳೋರು, ಹಾಡೋರು, ಸ್ಟೇಜ್, ಮೈಕ್ ಯಾವುದಕ್ಕೂ ಕೊರತೆ ಇಲ್ಲ. ಹೌದಾ? ನನಗೆ ಕೊರತೆ ಅನಿಸಿದ್ದು ಜನರಷ್ಟೇ, ಬಿಟ್ಟರೆ ಉಳಿದಿದ್ದು ಯಾವುದೂ ಕೊರತೆ ಇಲ್ಲ. ಎಲ್ಲವೂ ಚಲೋ ಮಾಡಿರಿ. ಇನ್ನೂ ಚಲೋ ಆಗಬೇಕಂದ್ರೆ ನೀವೊಂದು ಕೆಲಸ ಮಾಡಿರಿ. ನಾಳೆ ಬೆಳಗ್ಗೆ ಒಂದು ರೌಂಡ್ ಪಾದಯಾತ್ರೆ ಮಾಡಿರಿ ಊರೊಳಗೆ. ಒಂದು ರೌಂಡ್ ಎಲ್ಲ ಕಡೆ ಅಡ್ಡಾಡಿ ಬರ್ರಿ ಅಷ್ಟು ಮಂದಿ. ಬರ್ರಿ, ಊರೊಳಗೆ ಕಾರ್ಯಕ್ರಮ ನಡೆದದೆ, ಪುರಾಣ ನಡೆದದೆ, ಗಾಳಿ ಬಿಟ್ಟದೆ. ನಾವೆಲ್ಲ ತೂರ್ಕೊಳ್ಳೋಣ. ಇದೇ ಸಂಸಾರದೊಳಗೆ ಬಿದ್ದು ಒದ್ದಾಡೋದು ಬೇಡ. ಯಾಕೆ? ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ ಮನುಜ ಅಂತಾರೆ. ಇದು ಸಂತೆಯ ಮಂದಿ ಇದ್ದಂಗ, ಗಾಳಿಗಿಟ್ಟ ದೀಪ ಇದ್ದಂಗೆ ಸಂಸಾರದ. ಅಂತ ಸಂಸಾರದ ಒಳಗೆ ಬಿದ್ದು ಒದ್ದಾಡಬೇಡ್ರಪ್ಪ. ಒಂದಿಷ್ಟು ಗಾಳಿ ಬಿಟ್ಟದೆ, ಆ ಗಾಳಿಯಲ್ಲಿ ತೂರ್ಕೊಳ್ತಕ್ಕಂಥ ಕೆಲಸ ನಿಮ್ಮದೆಲ್ಲ ಆಗಬೇಕು. ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಸಂಸ್ಕಾರ ಕಲಿಸ್ಕೊಡ್ತದೆ ಪುರಾಣ. ನಿಮಗೆ ಗೊತ್ತಿಲ್ಲದ ಹಾಗೆ ದಾಸೋಹ ಮಾಡೋದು ಕಲಿಸ್ಕೊಡ್ತದೆ. ನಿಮಗೆ ಗೊತ್ತಿಲ್ಲದ ಹಾಗೆ ಉಪಕಾರ ಮಾಡೋದನ್ನು ಕಲಿಸ್ಕೊಡ್ತದೆ. ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ, ಅದು ಕಲಿಸ್ಕೊಡ್ತದೆ. ಇರಬೇಕು ಊರೊಳಗೆ. ಊರೊಳಗೆ ಭಾಳ ಚಲೋ ಅದ, ಮಠ ಭಾಳ ಸ್ವಚ್ಛ ಅದ, ಗುಡಿ ಭಾಳ ಚಲೋ ಅದಂದ್ರೆ ಅರ್ಥ ಊರೊಳಗೆ ಭಕ್ತರು ಭಾಳ ಚಲೋ ಅದಾರ ಅಂತ ಅರ್ಥ. ಹೌದಾ? ಹಾಗೆ ನೀವೆಲ್ಲ ಮಾಗಣಗೆರೆಯ ಸದ್ಭಕ್ತರಾಗಿರ್ತಕ್ಕಂಥವ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಈಗಾಗಲೇ ಒಬ್ಬರು ಗುರುಗಳು ಅದಾರ, ಊರೊಳಗೆ ಹಿರಿಯರು ಅದಾರ. ಇನ್ನೊಂದು ಮಠ ನೋಡು, ಒಂದು ಊರಿಗೆ 2 ಕಣ್ಣುಗಳಿದ್ದ ಹಾಗೆವು. 2 ಮಠಗಳೇನವು? 2 ಕಣ್ಣುಗಳು. ಒಬ್ಬರಲ್ಲದೆ ಇಬ್ಬರು ಸಿಕ್ಕಾರ. ಎಂಥ ನೀವೆಲ್ಲ ಪುಣ್ಯವಂತರಿದ್ದೀರಿ. ನಿಮಗೆ ಸಂಸ್ಕಾರ ನೀಡ್ತಕ್ಕಂಥ ಗುರುಗಳು ಮತ್ತೊಬ್ಬರು ಬಂದಾರೆ ಅಂದರೆ ನೀವೇ ಪುಣ್ಯವಂತರಿದ್ದೀರಿ. ನಾವೆಲ್ಲ ಭಾವಜೀವಿಗಳಾಗಬೇಕು, ಭಕ್ತಿ ಜೀವಿಗಳಾಗಬೇಕು, ಶ್ರದ್ಧೆಯನ್ನು ಉಳ್ಳವರಾಗಬೇಕು. ಸಿದ್ದರಾಮನ ಹತ್ರ ಏನಿತ್ತು? ಏನಾರು ಇತ್ತ ಏನು? ಸುಮ್ಮನೆ ದನ ಕಾಯ್ತಕ್ಕಂಥ ಹುಡುಗ. ಗೊಲ್ಲಾಳನ ಹತ್ರ ಏನಿತ್ತು? ಕುರಿ ಕಾಯ್ತಕ್ಕಂಥ ಹುಡುಗ. ಅವರಲ್ಲಿ ಶ್ರದ್ಧೆ ಇತ್ತು, ಭಕ್ತಿ ಇತ್ತು. ಕುರಿ ಹಿಕ್ಕಿಯಲ್ಲಿ ಲಿಂಗ ಕಂಡ, ಕಮರಿ ಕೊಳ್ಳದಲ್ಲಿ ಮಲ್ಲಯ್ಯನ ಕಂಡ. ಹೌದಾ? ಶ್ರದ್ಧೆ ಗಟ್ಟಿಯಾಗಿದ್ರೆ ಎಲ್ಲ ಕಡೆ ಕಾಣ್ತಿರ್ತಾನೆ. ಅವರು ದೇವರ ಬೆನ್ನು ಹತ್ತಿ ಹೋಗಲಿಲ್ಲ, ದೇವರ ಅವ್ರ ಬೆನ್ನು ಹತ್ತಿ ಬಂದಾನ. ನೀವು ಕೂಡ ಭಕ್ತಿವಂತರಾಗಬೇಕು, ಶ್ರದ್ಧಾವಂತರಾಗಬೇಕು. ಇಷ್ಟಲಿಂಗವನ್ನ ಕಟ್ಕೋಬೇಕು ಹೇಳಿದ್ರಲ್ಲ. ಇಷ್ಟಲಿಂಗ ಇಲ್ಲದವರು ಭವಿಗಳು. ಎದಿ ಮೇಲೆ ಲಿಂಗ ಅದ ಎಲ್ಲರಿಗೆ? ಕೈ ಹತ್ರ ಲಿಂಗ ಎಷ್ಟು ಮಂದಿ ಕೊಳ್ಳಾಗದ? ಇಲ್ಲ ಇಲ್ಲ. ಮಾಗಣಗೆರೆ ಮಂದಿ ಕೊಳ್ಳ ಲಿಂಗನೇ ಇಲ್ಲ. ಮತ್ತೆ ಎಲ್ಲರೂ ಲಿಂಗಾಯತ್ರೆ. ಈ ಇದ್ರೊಳಗೆ ಕಾರ್ಯಕ್ರಮದೊಳಗೆ ಲಿಂಗ ದೀಕ್ಷೆ ಮಾಡ್ತಾರೆ. ಅಜ್ಜೋರು ಅದಾರ, ಬೇರೆ ಬೇರೆ ಊರಿಗೆ ಹೋಗಿ ಲಿಂಗ ಕೊಟ್ಟು ಬರ್ತಾರೆ. ನಮ್ಮ ಅಜ್ಜವರು ಇಲ್ಲೇ ಇದ್ದಿರಿ ಲಿಂಗ ಕಟ್ಕೊಂಡಿಲ್ಲ. ನೀವು ಎಲ್ಲರೂ ಲಿಂಗ ಕಟ್ಕೋತೀರಿ? ಪುರಾಣ ಕೇಳಿದ್ದು, ದಾಸೋಹ ಮಾಡಿದ್ದು ಪುಣ್ಯ ತಟ್ಟಬೇಕಾಗಿತ್ತಂದ್ರೆ ಎದಿ ಮ್ಯಾಗ ಲಿಂಗ ಕಟ್ಕೋಬೇಕು. ಭಾಳ ಮಂದಿ ಏನು ತಿಳ್ಕೊತಾರೆ, ಲಿಂಗ ಭಾಳ ತೊಂದರೆ ಮಾಡ್ತದಂದ್ರೆ ಗೂಟಕ್ಕೆ ಹಾಕೋರು ಅದಾರ. ಮುಂದೆ ಗೂಟಕ್ಕೆ ಕಟ್ಟದಾಗ ಕಟ್ಕೋತಾರೆ ಮತ್ತೆ ಅವಾಗ. ಇದು ಜೀವನ ಅಲ್ಲ. ಅಂಥ ಲಿಂಗವನ್ನ ಸಿದ್ದರಾಮನಂತವನಿಗೆ, ಮಲ್ಲಯ್ಯನನ್ನು ಕಂಡ ಸಿದ್ದರಾಮ ಕಲ್ಯಾಣಕ್ಕೆ ಹೋಗಿ ಲಿಂಗ ಕಟ್ಕೊಂಡು ಬರ್ತಾನೆ. ನಾವು ಕೂಡ ಲಿಂಗ ದೀಕ್ಷೆಯನ್ನು ಮಾಡ್ಕೋಬೇಕು. ಮಠ ಆ ಕೆಲಸ ಮಾಡ್ತದೆ. ಒಂದು ಕಡೆ ಪುರಾಣ ಕೇಳ್ರಿ, ಒಂದು ಕಡೆ ಲಿಂಗ ದೀಕ್ಷೆ ಮಾಡ್ಕೋರಿ, ಒಂದು ಕಡೆ ದಾನ ದಾಸೋಹ ಮಾಡ್ರಿ. ನಿಮ್ಮ ಬದುಕು ಸಾರ್ಥಕಗೊಳ್ಳುತ್ತದೆ. ಇದು ಪಟ್ಟಾಧಿಕಾರದ ಉದ್ದೇಶ. ನಿಮಗೆಲ್ಲ ಸಂಸ್ಕಾರ ನೀಡತಕ್ಕಂಥದ್ದು. ಅಂಥ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಲಿ ಅಂತೇಳಿ ಹಾರೈಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಕೂಡಲ ಸಂಗನ ಶರಣರು ಮನದರಿದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವ ಯುಕ್ತಿಗೆ ವೇದಿಕೆಯನ್ನು ಕಂಡು ಕಳಕಳಿಯಿಂದ ಹಗಲೆಲ್ಲ ಇದು ಸಿಗೋದಲ್ಲ, ಸಿಕ್ಕಾಗ ಇದರ ಸದುಪಯೋಗ ಆಗಬೇಕು ಅನ್ನುವಂಥ ಆಶೀರ್ವಚನವನ್ನು ನೀಡಿದ ಕಳಕಳಿಯ ಪರಮ ಪೂಜ್ಯ ಕುಕನೂರಿನ ಚೆನ್ನಮಲ್ಲ ಮಹಾಸ್ವಾಮಿಗಳವರೆಗೆ ಜೋರಾಗಿ ಚಪಾಳಿ ತಟ್ಟಿ ಧನ್ಯವಾದದೊಂದಿಗೆ ನಮನಗಳನ್ನು ಸಮರ್ಪಣೆ ಮಾಡಿ